ಹೇ ಕಲ್ಯಾಣಿ, ಹೇ ಹೇಳ್ತಾ ಇದೀಯಾ? ಏನಾಯ್ತು? ನೀನು ಏನು ಹೇಳ್ತಾ ಹೋದ್ರೆ ನಂಗೆ ಏನು ಅಂತ ಅರ್ಥ ಆಗತ್ತೆ. ಏನಾಯ್ತು ಕಲ್ಯಾಣಿ? ಏನಿಲ್ಲ, ನೀವು ತಲೆ ಕೆಡ್ಸ್ಕೊಬೇಡಿ. ನೀನು ಅಳ್ತಾ ಇರೋದನ್ನ ನೋಡ್ತಾ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ತಲೆ ಕೆಡ್ಸ್ಕೊಳ್ದೆ ಇರೋಕ್ಕಾಗತ್ತಾ? ಏನಾಯ್ತು ಅಂತ ಹೇಳು ಕಲ್ಯಾಣಿ, ಪ್ಲೀಸ್. ಯಶೋದಮ್ಮನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ವಿನಯ್. ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ತಿಳಿದೇನೋ ಅವರಿಂದ ತಪ್ಪಾಗಿದೆ. ಆದರೆ ಅವರು ದೊಡ್ಡವರು. ನಂಗೆ ಅವ್ರ ಬಗ್ಗೆ ಯಾವ ಬೇಜಾರು ಇಲ್ಲ. ಅದು ನಮ್ಮ ಅಣ್ಣ ಕೊಡ್ಸಿದ ಬಟ್ಟೆ. ಅದನ್ನ ತಗೊಂಡೋಗಿ ಬೇರೆ ಯಾವುದೋ ಬಟ್ಟೆ ಆಗಿದ್ದಿದ್ರೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ ವಿನಯ್. ಇದನ್ನ ನಾನೇ ಬೇರೆ ಥರ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಆದರೆ ನಂಗಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಹೊರಟು ಬಂದೆ. ಸಾರಿ. ಹೇ, ನೀನು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನಿನಗೆ ಹೇಗೆ ಅನಿಸ್ತಿರುತ್ತೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದ್ರಲ್ಲಿ ತಪ್ಪು ಯಾವುದು ಸರಿ ಯಾವುದು ಅನ್ನೋ ಕನ್ಫ್ಯೂಷನ್ ನನಗೂ ಇದೆ. ಆದರೆ ಒಂದಂತೂ ಸತ್ಯ ಕಲ್ಯಾಣಿ, ಈ ಮನೆಯಲ್ಲಿ ಬೇಕು ಅಂತ ಯಾರು ಏನೂ ಮಾಡಲ್ಲ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.